ಪಾತ್ರ ಬಂದು ಹಿರಿಯಣ್ಣ ಕ್ಯಾರೆಕ್ಟರ್. ಹಿರಿಯಣ್ಣ ಒಂದು ವೆರಿ ಗೌರವಸ್ಥ ಸ್ವಾಭಿಮಾನ ಕ್ಯಾರೆಕ್ಟರ್. ಗಂಡ ಸ್ಥಾನ, ಅಣ್ಣನ ಸ್ಥಾನ, ತಂದೆ ಸ್ಥಾನ, ಮಾವನ ಸ್ಥಾನ ಥರ ಬರೀ ತುಂಬ ಗಟ್ಟಿಯಾಗಿ ಜೋರಾಗಿ ಅದೆಲ್ಲ ಹೆದರ್ತಾರೆ ಮನೇಲಿ. ನನ್ನ ಹೆಂಡತಿ ಹೆದರ್ತಾರೆ, ಮಗ ಹೆದರ್ತಾರೆ, ಸೊಸೆ ಮಾತಾಡ್ತಾ ಇಲ್ಲ. ಬರೀ ಒಂದು ತಂಗಿ ಇದ್ದಾರೆ, ಅದು ಬರೀ ಅವರು ಹೇಳ್ತಾ ಇರ್ತಾರೆ ಬಾಯಲ್ಲಿ ನಾವು ಆ ಕಡೆ ಈ ಕಡೆ ಎಲ್ಲ ಚಾಡಿ ಫ್ಯಾಮಿಲಿ ಚಾಡಿ ಹೇಳ್ಕೊಂಡು ಅದನ್ನು ಮಾತ್ರ ನಾನು ಕಿವಿ ಕೇಳ್ತೀನಿ. ಅವರಿಗೆ ಮಾತ್ರ ನಾನು ಒಳ್ಳೆಯಾಗಿರ್ತೀನಿ, ಬೇರೆ ಅವರಿಗೆಲ್ಲ ನಾನು ವಿಲನ್ ಥರ ಇದ್ದೀನಿ, ಹಿಟ್ಲರ್ ಥರ ಇದ್ದೀನಿ ಮನೆಯಲ್ಲಿ. ಅಕ್ಕಪಕ್ಕ ನೇಬರ್ಸ್ ಕಡೆಲ್ಲ ಒಂದು ಮರ್ಯಾದೆ ಸ್ಥಾನ ನನಗೆ ಸಿನಿಮಾದಲ್ಲಿ. ಹೌದು, ನಾನೇ ಮಾಡಿದೆ ಡಬ್ಬಿಂಗ್. ಯಾಕೆಂದರೆ ನನಗೆ ಒಂದು ಫಸ್ಟ್ ವರ್ಕ್ಶಾಪ್ ಮಾಡಿದ್ರು, ಕ್ಯಾರೆಕ್ಟರ್ದು ವರ್ಕ್ಶಾಪಲ್ಲಿ ಮಾಡಿಕೊಂಡು ಸೀನ್ ಅಂತೂ ಹೇಗೋ ಮಾಡಿದ್ವಿ ಅಲ್ಲೋ ಪಡ್ರೆ. ಬಟ್ ಡಬ್ಬಿಂಗಲ್ಲಿ ನಂದು ಇಡೀ ಡಬ್ಬಿಂಗಲ್ಲಿ ನಂದು ವಾಯ್ಸ್ನ ಪದೇ ರಿಪೀಟ್ ಮಾಡಿಕೊಂಡು ಅವರಿಗೆ ಗುರುದತ್ ಶ್ರೀಕಾಂತ್ ಅವ್ರಿಗೆ ತೃಪ್ತಿ ಬರುವಷ್ಟು ನನಗೆ ಡಬ್ಬಿಂಗ್ ಮಾಡಿಸ್ಕೊಂಡು ಕರೆಕ್ಟ್ ಸ್ಪಷ್ಟಾಗಿ ನಾನು ಕನ್ನಡ ಮಾತಾಡಿದ್ದೀನಿ. ನಂದೇ ವಾಯ್ಸಲ್ಲಿ ಡಬ್ಬಿಂಗ್ ಮಾಡಿದ್ದೀನಿ. ಥ್ಯಾಂಕ್ ಯು. ನಂದು ಈ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ ಬಂದು ಪಾತು ಅಂತ ಹೇಳ್ಬಿಟ್ಟು, ಸಾತು ಮತ್ತು ಪಾತು. ಓಕೆ, ಸಾತು ಬಂದು ತುಂಬ ಸೈಲೆಂಟ್ ಆಗಿರ್ತಾಳೆ, ಪಾತು ಬಂದು ತುಂಬ ಜೋರಾಗಿರ್ತಾಳೆ. ಸೊ ನಂದು ಹೇಗೆ ಅಂದರೆ ಅತ್ತೆ ಮಾವ ಯಾರಿಗೂ ಅಷ್ಟು ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ. ಸೊ ಆ ಥರ ಕ್ಯಾರೆಕ್ಟರ್ ಹೋಗುತ್ತೆ. ಒಂದು ಬ್ರಾಹ್ಮಿನ್ಸ್ ಅಂತ ಹೇಳಿದ್ರೆ ಅವರು ತುಂಬ ಮಾಡಿ ಈ ಥರ ಎಲ್ಲ ಇರ್ತಾರೆ. ಬಟ್ ನಾನು ಅದಕ್ಕೆ ಡೆಡ್ ಅಪೋಸಿಟ್ ಆಗಿ ಇರ್ತೀನಿ. ಆ ಥರ ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ ಇದರಲ್ಲಿ. ನನಗೆ ಯಾಕಂದರೆ ಇದುವರೆಗೂ ನಾನು ಮಾಡಿರೋ ಅಂಥ ಕ್ಯಾರೆಕ್ಟರ್ಸ್ ಬಂದು ತುಂಬ ಡಿಫ್ರೆಂಟ್, ಅಂದರೆ ಗ್ಲಾಮರಸ್ ಆಗಿ ಆಲ್ಮೋಸ್ಟ್ ಕಾಣಿಸ್ಕೊಂಡಿರೋದು. ಬಟ್ ಈ ಮೂಕ ವಿಸ್ಮಿತದಲ್ಲಿ ಬಂದು ತುಂಬ ಟ್ರೆಡಿಷ್ನಲ್ ಆಗಿ ಕಾಣಿಸ್ಕೊಂಡಿದ್ದೀನಿ. ಇದುವರೆಗೂ ನೋಡಿರೋ ಅಂಥ ಮೂವಿಗೂ ಇವಾಗ ಮಾಡಿರೋ ಅಂಥ ಮೂವಿಗೂ ತುಂಬ ಡಿಫ್ರೆನ್ಸ್ ಇದೆ. ಏಕೆಂದರೆ 1920 ಅಂದರೆ ಆವಾಗಿನ ಕಾಲದಲ್ಲಿ ಹೇಗಿದ್ರು ಅಂತ ಹೇಳಿಬಿಟ್ಟು, ಆವಾಗಿನ ಕಲ್ಚರ್ ಹೇಗಿತ್ತು ಅಂತ ಹೇಳಿಬಿಟ್ಟು ಈ ಮೂವಿಲಿ ತೋರಿಸಿದ್ದಾರೆ. ಗುರು ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಚಿನ್ಮಯ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಅತ್ತೆ ಮಾವನ ಕ್ಯಾರೆಕ್ಟರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಕನ್ನಡ ಬಂದು ಇವಾಗಿನ ಕನ್ನಡಗೂ ಆಗಿನ ಕನ್ನಡಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಎಲ್ಲರೂ ಕೂಡ ಒಂದು ಅದನ್ನು ಚಾಲೆಂಜನ್ನು ತೊಗೊಂಡು ನಾವು ಮಾಡಿದ್ವಿ. ನನಗೆ ತುಂಬ ಖುಷಿ ಇದೆ ಈ ಮೂವಿಯಲ್ಲಿ ನಾನು ಮಾಡಿರೋದಕ್ಕೆ. ಅಷ್ಟು ತುಂಬ ಖುಷಿ ಆಗ್ತಿದೆ. ಇವತ್ತು ಆಡಿಯೋ ಲಾಂಚನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಲಹರಿ ಮ್ಯೂಸಿಕಲ್ಲಿ. ಸೊ ಈ ಹಾಡುಗಳನ್ನು ನಿಮಗೆ ಆನ್ಲೈನಲ್ಲಿ ಪ್ರತಿ ವೀಕು ಒಂದೊಂದು ಸಾಂಗ್ ಲಿರಿಕಲ್ ವಿಡಿಯೋ ಬಿಟ್ಕೊಂಡು ಹೋಗ್ತೀವಿ. ಮೂಕ ವಿಸ್ಮಿತ ಈ ಸಿನಿಮಾದ ಹಿನ್ನೆಲೆ ಬಗ್ಗೆ ಮಾತಾಡಬೇಕು ಅಂದರೆ, ಇದು ಟಿ ಪಿ ಕೈಲಾಸಂ ಅವರ ಟೊಳ್ಳುಗಟ್ಟಿ ನಾಟಕ ಕೃತಿ ಆಧರಿಸಿ ಮಾಡಿರೋದು. ಈ ಸಿನಿಮಾದ ಸೆನ್ಸರು ಕಂಪ್ಲೀಟ್ ಆಗಿದೆ. ವಿತೌಟ್ ಎನಿ ಕಟ್ಸ್ ಯು ಸರ್ಟಿಫಿಕೇಟ್ ಸಿಕ್ಕಿದೆ ಸಿನಿಮಾಗೆ. ಆನಂತರ ನಾನು ಇನ್ನೊಂದೇನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಏಪ್ರಿಲ್ 26ನೇ ತಾರೀಕು ನಾವು ಸಿನಿಮಾ ತೆರೆಗೆ ತೊಗೊಂಬರೋಕ್ಕೆ ಎಲ್ಲ ಥರದ ಒಂದು ಪ್ರಯತ್ನಗಳನ್ನು ತಯಾರಿಗಳನ್ನ ಮಾಡ್ಕೋತಾ ಇದ್ದೀವಿ. ಎಲೆಕ್ಷನ್ ಆದ ತಕ್ಷಣ ಈ ಸಿನಿಮಾ ನಿಮ್ಮ ಮುಂದೆ ರಂಜನೆ ಕೊಡಲಿಕ್ಕೆ ಬರ್ತಾ ಇದೆ. ಇದೊಂದು ಸದಭಿರುಚಿ ಇರೋ ಒಂದು ಉತ್ತಮ ಕನ್ನಡ ಚಿತ್ರ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕನ್ನಡತನವನ್ನು ಒತ್ತು ಕೊಟ್ಟು ಮಾಡಿರೋವಂಥ ಸಿನಿಮಾ. 1922ರಲ್ಲಿ ಬರೆದಿರೋ ಒಂದು ನಾಟಕ ಕೃತಿನ ಇಟ್ಕೊಂಡು 2019 ಅಂದರೆ ಈಗಿನ ಒಂದು ಕಾಲಘಟ್ಟಕ್ಕೂ ಒಂದು ಮ್ಯಾಚ್ ಆಗೋ ಥರ ಒಂದು ಬ್ಲೆಂಡ್ ಮಾಡಿ ಪಾತ್ರಗಳನ್ನು ಮಿಕ್ಸ್ ಮಾಡಿರೋವಂಥ ಸಿನಿಮಾ. ನಿಮಗೆ ಈಗಿನ ಕಾಲಘಟ್ಟದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ಪ್ಲೇ ಬೇಸ್ಡ್ ಅಥವಾ ಒಂದು ಸ್ಟೋರಿ ಬೇಸ್ಡ್ ಸಿನಿಮಾ ಮಾಡ್ತಾಯಿದ್ದೀವಿ ಅಂದರೆ ಒಂದು ಮೈಂಡ್ ಸೆಟ್ ಇದೆ. ಅಂದರೆ ಅಬೌವ್ 35-40 ಇಯರ್ಸ್ ಸ್ವಲ್ಪ ಕೂದಲು ಬೆಳ್ಳಗಾಗಿರೋರು ಕೂತ್ಕೊಂಡು ನೋಡೋ ಅಂಥ ಸಿನಿಮಾ ಅಂತ. ಈ ಒಂದು ಏನು ಶೆಲ್ಲಿದೆ ಅದನ್ನು ಬ್ರೇಕ್ ಮಾಡಬೇಕು ಅಂತಲೇ ನಾವು ಈ ಸಿನಿಮಾನ ಮಾಡಿದ್ದೀವಿ. ಈಗಿನ ಯೂತ್ಸ್ಗೂ ಕೂಡ ಈ ಸಿನಿಮಾ ಭಾಳ ರೀಚ್ ಆಗೋ ರೀತಿಯಲ್ಲಿ ಒಂದು ಟೈಟ್ ಸ್ಕ್ರೀನ್ ಪ್ಲೇಯಿಂದ ಈ ಸಿನಿಮಾ ರೂಪುಗೊಂಡಿದೆ. ಸಿನಿಮಾ ಸ್ಟಾರ್ಟಾಗಿ ಮುಗಿಯೋವರೆಗೂ ಆ ಒಂದು ಸಸ್ಪೆನ್ಸ್ ಎಲಿಮೆಂಟ್ ಇರುತ್ತೆ. ಆಮೇಲೆ ವೀಕ್ಷಕರು ನೋಡ್ತಾ ಇರಬೇಕಾದ್ರೆ ಹೊಸ ಅನುಭವವನ್ನು ಕೊಡೋ ಒಂದು ಪ್ರಯತ್ನ ಮಾಡಿದ್ದೀವಿ. ಗುರು ಅವರು ನನ್ನ ಮೀಟ್ ಮಾಡಿಬಿಟ್ಟು ಕನ್ವಿನ್ಸ್ ಮಾಡಿ ಒಂದು ಈ ತುಂಬಾ ಸ್ಪೆಷಲ್ ಆಗಿರೋ ಕ್ಯಾರೆಕ್ಟರ್ ಇದೆ, ಒಳ್ಳೆ ಕತೆ ಇದೆ, ಒಳ್ಳೆ ಸ್ಟೋರಿ ಲೈನ್ ಇದೆ. ಮತ್ತು ಟೊಳ್ಳುಗಟ್ಟಿ ಅಂತ ಟಿ ಪಿ ಕೈಲಾಸಂ ಬರೆದಿರೋ ಆಧಾರಿತ ಮೂವಿ ಇದು, ನಾಟಕ ಆಧಾರಿತ ಸಿನಿಮಾ ಇದು. ಇದರಲ್ಲಿ ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಮತ್ತು ಇದು ಚೆನ್ನಾಗಿರೋ ಕತೆ ಅಂತ ಹೇಳಿ ನನಗೆ ಕನ್ವಿನ್ಸ್ ಮಾಡಿಸಿದ್ರು. ಮತ್ತು ನನಗೆ ಈ ಪಾತ್ರ ಸಾತು ಅನ್ನೋ ಕ್ಯಾರೆಕ್ಟರ್ಗೆ ಅದನ್ನ ಪರ್ಫಾರ್ಮ್ ಮಾಡೋದಕ್ಕೆ ತುಂಬಾ ಹೆಜ್ಜೆ ಮೇಲೆ ಹೆಜ್ಜೆ ಸಹಾಯ ಕೊಟ್ಟು ಸಹಕರಿಸಿದ್ರು. ಆಮೇಲೆ ಇನ್ನೊಂದೇನು ಅಂದರೆ, ಈ ಸಿನಿಮಾ ತುಂಬ ಸ್ಪೆಷಲ್ ಯಾಕೆ ಅಂದರೆ ಇದರಲ್ಲಿ ಒಂದು ಟೈಮ್ಲೆಸ್ ಮೆಸೇಜ್ ಇದೆ. ಅದು ಎಲ್ಲ ಸಿಚುಯೇಷನ್ಸ್ನಲ್ಲೂ ಎಲ್ಲ ಜನ್ರೇಷನ್ಸ್ಗೂ ಒಳ್ಳೆ ರೀತಿಯಲ್ಲಿ ಅಪೀಲ್ ಆಗೋಂಥ ಮೆಸೇಜ್ ಇದೆ. ಇದನ್ನು ದಯವಿಟ್ಟು ಎಲ್ಲರೂ ನೋಡಬೇಕು ಈ ಸಿನಿಮಾನ. ಮತ್ತು ಇನ್ನೊಂದೇನು ಅಂದರೆ, ಈ ಟೀಮ್ನಲ್ಲಿ ಮೂಕ ವಿಸ್ಮಿತ ಟೀಮ್ನಲ್ಲಿ ಎಲ್ಲರೂ ಹೊಸಬ್ರೇ, ಎಲ್ರಿಗೂ ಥಿಯೇಟರ್ ಬ್ಯಾಕ್ಗ್ರೌಂಡ್ ಬಂದಿರೋಂಥ ಆ್ಯಕ್ಟರ್ಸ್ ಮತ್ತು ಸಿನಿಮಾನಲ್ಲಿ ಕೆಲವು ಪಾತ್ರಗಳು ಮಾಡಿರೋಂಥ ಆ್ಯಕ್ಟರ್ಸು ಸಹ ಇದ್ದಾರೆ.
ಆದರೆ ಮೇನ್ ಕ್ಯಾರೆಕ್ಟರ್ಸ್ ಆಗಿ ಮಾಡಬೇಕಾಗಿರೋಂಥ ಅವಕಾಶ ಈ ಸಿನಿಮಾ ಮೂಲಕ ನಮ್ಗೆ ಸಿಕ್ಕಿದೆ. ಸೊ ಇದರಿಂದ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಈ ಮೂಕವಿಸ್ಮಿತ ಚಿತ್ರದಲ್ಲಿ ಪುಟ್ಟು ಅನ್ನೋ ಪಾತ್ರ ಮಾಡಿದ್ದೀನಿ. ಕೆಲವರು ಟ್ರೇಲರ್ ನೋಡಿಬಿಟ್ಟು ಇದು ನೆಗೆಟಿವ್ ಕ್ಯಾರೆಕ್ಟರ್ ಇರ್ಬೋದಾ ಅಂತ ಒಂದು ಕೇಳ್ತಾ ಇದ್ದಾರೆ. ಸೊ ನೆಗೆಟಿವ್ ಕ್ಯಾರೆಕ್ಟರ್ ಅಲ್ಲ ಇದು. ನನ್ನ ಪ್ರಕಾರ ಒಂದು ರಿಯಲಿಸ್ಟಿಕ್ ಕ್ಯಾರೆಕ್ಟರು. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಳ್ಳೆಯದು ಕೆಟ್ಟದು ಅನ್ನೋ ಒಂದು 2 ಭಾಗ ಇರುತ್ತೆ. ಸೊ ಪುಟ್ಟು ಪಾತ್ರ ಕೆಟ್ಟ ಭಾಗನ ಡಿಸ್ಪ್ಲೇ ಮಾಡುವಂಥ ಒಂದು ಪಾತ್ರ. ಸೊ ಈ ಪಾತ್ರ ಮಾಡುವಾಗ ತುಂಬ ಸಂತೋಷ ಆಗಿದೆ ನನಗೆ. ಈ ಪಾತ್ರದಿಂದ ನನಗೆ ಇನ್ನಷ್ಟು ಚಾನ್ಸ್ಗಳು ಸಿಗ್ತವೆ ಅಂತ ಒಂದು ಆತ್ಮವಿಶ್ವಾಸದಲ್ಲಿದ್ದೀನಿ. ಸೊ ನಿಮ್ಮ ಎಲ್ಲರ ಒಂದು ಸಹಕಾರ ಆಶೀರ್ವಾದ ನನ್ನ ಮೇಲಿರಲಿ.